ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಲೋ ರಾಮ್ ಸರ್, ಹೇಗಿದ್ದೀರಿ? ಹೌ ಆರ್ ಯು ಫೀಲಿಂಗ್ ನೌ? ಏನೋ ತೇಲಿ ಹೋದಂಗೆ ಅನಿಸ್ತಾ ಇದೆ, ತುಂಬ ಸುಸ್ತಿದೆ. ರಾಮ್ ಸರ್, ಏನೂ ಆಗಲ್ಲ, ತಲೆ ಕೆಡ್ಸ್ಕೊಬೇಡಿ. ಡೀಪ್ ಬ್ರೀತ್ ಮಾಡಿ. ಡಾಕ್ಟರ್, ಈಗ ನಾನು ಎಲ್ಲಿದ್ದೀನಿ? ನೀವು ಹಾಸ್ಪಿಟಲಲ್ಲಿದ್ದೀರಿ. ಯಾವಾಗಿಂದ? ಆಲ್ಮೋಸ್ಟ್ 1 ತಿಂಗಳಾಯ್ತು. ಯು ಆರ್ ಸ್ಲಿಪ್ಡ್ ಇನ್ ಟು ಕೋಮಾ. ಹೌದಾ? ನನ್ನ ಫ್ಯಾಮಿಲಿಯವರೆಲ್ಲ ಎಲ್ಲಿದ್ದಾರೆ? ಕಾತಿ ಬರಲಿಲ್ವಾ? ಎಲ್ಲ ದಿನ ಬಂದು ಹೋಗ್ತಿದ್ದಾರೆ. ನೀವು ರಿಲ್ಯಾಕ್ಸ್ ಮಾಡಿ ಸರ್, ನಾವು ಕರೆಸ್ತೀವಿ ಅವ್ರನ್ನ. ನಾನು ಸ್ವಲ್ಪ ಎದ್ದು ಕೂತ್ಕೋಬಹುದಾ? ರಾಮ್ ಸರ್, ಇವಾಗ ಜಸ್ಟ್ ಕೋಮಾಯಿಂದ ಆಚೆ ಬಂದಿದ್ದೀರಾ, ರಿಲ್ಯಾಕ್ಸ್ ಮಾಡಿ. ನೋಡಿ, ಇವ್ರ ಫ್ಯಾಮಿಲಿಯವ್ರಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿ, ಇವ್ರಿಗೆ ಕಾನ್ಶಿಯಸ್ ಬಂದಿದೆ ಅಂತ ಹೇಳಿ. ಓಕೆ ಸರ್. ಆಲ್ ದ ಬೆಸ್ಟ್ ಪ್ರೀತಮ್. ಇಷ್ಟು ಚಿಕ್ಕ ವಯಸ್ಸಿಗೆ ದೊಡ್ಡ ಜವಾಬ್ದಾರಿನ ತಗೊಂಡಿದ್ಯಾ. ಅಪ್ಪನ ಹಾಗೆ ಒಳ್ಳೆ ಹೆಸರನ್ನ ಮಾಡು. ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಮೇಡಮ್, ಅದೇಂಗ್ ಸಾಧ್ಯ ಮೇಡಮ್? ಪ್ರೀತಮ್ಗೆಲ್ಲೋ ಲಕ್ಷಣನೇ ಇರಲಿಲ್ಲ. ಅದೊಂದು ಹುಡುಗಿ ಸಾಕಾಗಿತ್ತು ಅವ್ನು ಸೋಲೋಕೆ. ಅಷ್ಟೊಂದು ಗಾಸಿಪ್ಗಳು ವಿಡಿಯೋ ಇದ್ರೂ ಅದೆಂಗ್ ಗೆದ್ದ ಮೇಡಮ್ ಅವನು? ನನಗೂ ಅದೇ ಆಶ್ಚರ್ಯ. ಸಂಜೆ ತನಕ ಮೇಡಮ್ಗೆ ಬಹಳ ಒಲ್ಬಿತ್ತು. ಅವನು ಗೆಲ್ಲೋಕ್ಕೆ ಚಾನ್ಸೇ ಇರಲಿಲ್ಲ. ಅದು ಹೇಗೆ ಅವ್ರ ಕಡೆ ಟರ್ನ್ ಆಯಿತೋ, ಅದೇನು ಮೋಡಿ ಮಾಡಿದ್ರೋ ಗೊತ್ತಾಗ್ತಿಲ್ಲ. ಇದು ಹೇಗೆ ಸಾಧ್ಯ ಆಯಿತು? ಯಾವ ಕಾರಣಕ್ಕೂ ಪ್ರೀತು ಗೆಲ್ಲಬಾರ್ದು ಅಂತ ಅಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ನಲ್ಲ ಈ ಕಾವೇರಿ. ಅದೇನು ಮ್ಯಾಜಿಕ್ ಮಾಡಿದ್ಲು? ಛೇ, ನಾನು ಯಾಕೆ ಪದೇ ಪದೇ ಫೇಲ್ ಆಗ್ತಾ ಇದ್ದೀನಿ? ಇಷ್ಟೆಲ್ಲ ಮಾಡಿನೂ ನಾನು ಸೋಲೋದಕ್ಕೆ ಹೇಗೆ ಸಾಧ್ಯ ಆಯಿತು? ಆ ಚರಣ್ ಯಾಕೆ ರಾಮ್ ಸ್ಟೋರನ್ನ ರಿವೀಲ್ ಮಾಡಲಿಲ್ಲ? ಅದು ಒಂದು ಹೊರಗೆ ಬಂದಿದ್ರೆ ನಾನು ಖಂಡಿತ ಗೆಲ್ತಾ ಇದ್ದೆ. ಛೇ, ಎಲ್ಲ ನನ್ನ ಕೈ ತಪ್ಪು ಹೋಯ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ.
ಅಂತೂ ನಾವೆಲ್ಲ ಬಹಳ ಕಾತರದಿಂದ ನಿರೀಕ್ಷಿಸ್ತಾ ಇದ್ದಂತಹ ಚುನಾವಣೆ ಫಲಿತಾಂಶ ಬಂದುಬಿಟ್ಟಿದೆ. ಪ್ರೀತಮ್ ಗೆದ್ದಿದ್ದಾನೆ. ಕಂಗ್ರ್ಯಾಚುಲೇಷನ್ಸ್ ಪ್ರೀತಮ್. ಥ್ಯಾಂಕ್ ಯು ಸರ್. ನಿಜವಾದ ಅರ್ಥದಲ್ಲಿ ಇದು ಪ್ರಜಾಪ್ರಭುತ್ವದ ಗೆಲುವು. ಪ್ರಾಮಾಣಿಕತೆಗೆ ಬೆಲೆ ಇದೆ ಅನ್ನೋದಕ್ಕೆ ನಮ್ಮ ಈ ಚುನಾವಣೆನೇ ಸಾಕ್ಷಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ತಾ ಇರ್ಬೋದು. ಹಾಗೆ ಚುನಾವಣೆಗೆ ಮೊದಲು ಪ್ರೀತಮ್ಗೆ ವಿರುದ್ಧವಾಗಿ ಎಷ್ಟೊಂದೆಲ್ಲ ಘಟನೆಗಳು ನಡೆದಿದ್ರೂ ಕೂಡ ಅವನು ಹೇಗೆ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಯಿತು ಅಂತ ಕೂಡ ನಿಮಗೆ ಆಶ್ಚರ್ಯ ಆಗ್ತಾ ಇರ್ಬೋದು ಅಲ್ಲ? ಯಾಕೆ ಅಂತ ನಾನು ಹೇಳ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ಕಡೆ ಸಾಕಷ್ಟು ಜನ ವೋಟರ್ಸ್ ಇದ್ದಾರೆ. ಅವರು ನನ್ನ ಮಾತಿಗೆ ಬೆಲೆ ಕೊಡ್ತಾರೆ, ಗೌರವ ಕೊಡ್ತಾರೆ. ಈ ಚುನಾವಣೆಯಲ್ಲಿ ಅವರು ನಿರ್ಣಾಯಕವಾದಂತಹ ಪಾತ್ರವನ್ನು ವಹಿಸಿದ್ದಾರೆ. ಹಾಗಾಗಿ ಪ್ರೀತಮ್ ಗೆದ್ದಿದ್ದಾನೆ.